ಮಹಾರಾಷ್ಟ್ರದ ಲಾತೂರ್ನಲ್ಲಿ ಹಕ್ಕಿ ಜ್ವರ ಉಲ್ಬಣಗೊಳ್ಳುತ್ತಾ ಇದೆ. H5N1 ವೈರಾಣು ಹಕ್ಕಿಗಳಲ್ಲಿ ದೃಢಪಟ್ಟಿರುವಂತಹ ಹಿನ್ನೆಲೆ ಬೀದರ್ ಪಶುಸಂಗೋಪನೆ ಇಲಾಖೆಯಿಂದ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಹಕ್ಕಿ ಜ್ವರ ಉಲ್ಬಣವಾಗ್ತಾ ಇದೆ. ಬೀದರ್ನಲ್ಲಿ ಕೋಳಿ ಉತ್ಪನ್ನ ಸಾಕಾಟಕ್ಕೆ ನಿಷೇಧ ವಿಧಿಸಲಾಗಿದೆ. ಮಹಾರಾಷ್ಟ್ರದಿಂದ ಬರುವಂತಹ ಕೋಳಿ ಉತ್ಪನ್ನಗಳಿಗೆ ನಿಷೇಧವನ್ನ ಹೇರಿದ್ದು, ಬೀದರ್ನಲ್ಲಿ ಚೆಕ್ ಪೋಸ್ಟ್ಗಳ ಮೂಲಕವಾಗಿ ಉತ್ಪನ್ನಗಳಿಗೆ ತಡೆ ಹಿಡಿಯಲಾಗ್ತಾ ಇದೆ. ಬಾಲ್ಕಿಲಿ 2, ಕಮಲನಗರದಲ್ಲಿ 1, ಬಸವ ಕಲ್ಯಾಣದಲ್ಲಿ 1 ಮತ್ತು ಔದಾರ್ನಲ್ಲಿ 4 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ. ಗಡಿಗೆ ಹೊಂದಿಕೊಂಡಂತೆ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಲಾಗಿದ್ದು, ಪಶುಸಂಗೋಪನಾ ಇಲಾಖೆಯಿಂದ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಗಡಿಗೆ ಹೊಂದಿಕೊಂಡಿರುವ 5 ತಾಲೂಕುಗಳಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ. ಕೋಳಿ, ಮೊಟ್ಟೆ, ಮಾಂಸ ಬೀದರ್ಗೆ ಸಾಗಿಸೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನೋಡಿ, ಮಹಾರಾಷ್ಟ್ರದ ಲಾತೂರ್ನಲ್ಲಿ ಹಕ್ಕಿ ಜ್ವರ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿಂದ ಸಾಗಾಟವಾಗುವಂತಹ ಕೋಳಿ, ಮೊಟ್ಟೆ, ಮಾಂಸಕ್ಕೆ ನಿಷೇಧ ಹೇರಲಾಗಿದೆ. ಹಾಗಾಗಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಯಾವುದೇ ರೀತಿ ಕೋಳಿ ಸಾಗಾಟ ಆಗದಂತೆ ತಡೆ ಹಿಡಿಯಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ 5 ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನ ನಿರ್ಮಾಣ ಮಾಡಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಕ್ಕಿ ಜ್ವರ ಹೆಚ್ಚಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ.